ಇವತ್ತು ನಾವು ಒಂದು ಕೂದಲಿನಲ್ಲಿ ಒಂದು ಜಾಗದಾಗ ನಾವು ಸಮಾಧಾನ ಹೋರಾಟ ಮಾಡತ್ತೀವಿ. ಇದನ್ನ ಜಗತ್ತು ಮೆಚ್ಚಾತೈತೆ. ಆದ್ರೆ ನೀವು ಹಿಪ್ಪತ್ತರವರ ಅರ್ಥ ಮಾಡ್ಕೋಬೇಕು. ಇವತ್ತ ಎಷ್ಟು ಕಾನೂನು ವ್ಯವಸ್ಥೆಯನ್ನು ನಾವು ಸೂಕ್ಷ್ಮವಾಗಿ ಇವತ್ತು ಯಾರು ಒಬ್ಬರು ಪೊಲೀಸರ ತಮ್ಮ ಹೆಂಗೆ ಇರಪ್ಪ ಅಂತೇಳಿ ಬುದ್ಧಿ ಹೇಳಿಸ್ಕೊಂಡಂತ ಹೋರಾಟಗಾರರು ಆದ್ರೂ ಕೂಡ ನಾವು ಇದನ್ನು ಬಹಳಷ್ಟು ಗಮನ ಹರಿಸಬೇಕು. ಹಿಂದಿನ ದಿವಸ ಡಿಸಿ ಅವ್ರು ಬಂದಿದ್ರಿ, ತಾವೇನ್ ಜವಾಬ್ದಾರಿ ಹೊತ್ರಿ, ತಾವೇನ ತಿಳಿಸಬೇಕಾಗಿತ್ತು. ಇಲ್ಲಿವರೆಗೆ ಅವ್ರ ಕಡೆಯಿಂದ ವಿಷಯ ಏನ್ ಬಂದತ್ತೆ ಅನ್ನೋದು ನಮಗ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರ ಕಡೆಗೆ ಆ ಕಡೆಯಿಂದ ಏನ್ ಹೇಳಿಕೆ ಬಂದತ್ತೆ ಅನ್ನುವಂಥದ್ದು ಅವ್ರು ತಿಳಿಸ್ತಾರು. ತಾವೇನತ್ತಿ ನೀವು ಈಗೇನು ಬರತೈತಿ ಇದಕ್ಕ ಡಬಲ್ ಆಗೋದು ಅನಿವಾರ್ಯ ಐತದ. ಯಾಕಂತಂದ್ರ ಅವ್ರ ಏನ ಎಷ್ಟು ದಿನ ಮಾಡೋರು ಅವ್ರು ಕೊಡಬಾರ್ದು ಅನ್ನೋ ಮನಸ್ಸು ಅವ್ರಿಗೆ ಬಂದತಿ, ಬಿಡಬಾರ್ದು ಅನ್ನೋ ಮನಸ್ಸು ಐತೆ ಅಲ್ಲ. ಮತ್ತೆ ಯಾಕಂತಂದ್ರ ಈ ಸಲ ತೀರ್ಮಾನ ಮಾಡಿರ್ತಿರೋದ ಎಣ್ಣೆ ಬೆಳೆ ಉತ್ಪನ್ನ ಏನತ್ಲೆ ರೇಟ್ ಹೆಚ್ಚು ಮಾಡ್ರ ಬಂದ್ ಹಾಕತ್ತೆ. ನಿಮ್ಮ ಗಟ್ಟಿತನ ಹಿಂದೆ ಸರಿಬಾರ್ದು. ಯಾಕಪ್ಪ ಅಂತಂದ್ರ ಎದಕರೆ ಖರ್ಚು ಮಾಡಿದ್ದೀವಿ ರೊಕ್ಕ. ನಮ್ಮ ಒಂದು ಟನ್ಗೆ 500 ರೂಪಾಯಿ ರೊಕ್ಕ ನಮಗೆ ಹೆಚ್ಚು ಸಿಕ್ಕ್ರ 100 ಟನ್ಗೆ 50,000 ಸಿಗ್ತತೆ. ಇದು ಬಹಳಷ್ಟ 1000 ಟನ್ ಮಾಡೋವಾಗ 5 ಲಕ್ಷ ಸಿಗ್ತತೆ. ಅದಕ್ಕ ಈ ಗಟ್ಟಿತನದ ಹೋರಾಟ ಇದು ಮುಂದುವರಿಬೇಕು. ಈಗ ಎಲ್ಲಾ ಕಡೆನೂ ಬಂದಾಗತೈತಿ. ನಾವು ನಿಜವಾಗಿಯೂ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನುವಂತ ಭಾವನೆ ನಮಗೆ ಒಳಗೆ ನೂಸ್ತೈತಿ. ಯಾಕಂದ್ರ ನಾವು ಏನು ಹೋರಾಟ ಮಾಡಿದ್ರು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಕೊಡತ್ತೀವಿ, ಅವ್ರಿಗೇನು ರಾಜಕಾರಣಿಗಳಿಗೇನು ನೋವು ಆಗತ್ತಿಲ್ಲ ಅಂತೇಳಿ ನಮ್ಮ ಮನಸ್ಸು ನೂಸತೈತಿ. ಅದರ ಸಲುವಾಗಿ ಇವತ್ತಿನ ದಿವಸ ಅಲ್ಲೇನ್ ಚಿಕ್ಕೋಡಿಯಾಗ ನಮ್ಮ ರೈತರ ಹೋರಾಟ ಮಾಡತ್ತಿದ್ರು. ಇರ್ಲಿಪ್ಪ ಗುರ್ಲಾಪುರ ಒಂದ ಕಂಟಿನ್ಯೂ ಇಟ್ಕೊಂಡು ಅದನ್ನ ಇವತ್ತು ವಾಪಸ್ ತಕೋರಿ ಅಂತೇಳಿ ನಮ್ಮ ಸಾರ್ವಜನಿಕರ ವಿನಂತಿ ಸಲುವಾಗಿ ಅಲ್ಲಿದೇನತ್ತಿ ಅವ್ರಿಗೆ ಎಲ್ಲಾರು ನಾಳೆ ಇಲ್ಲಿಗೆ ಬರಿಪ ಅಂತ ಅವ್ರಿಗೂ ಹೇಳತ್ತಿ. ತಾವು ಕೂಡ ಹೆಚ್ಚಿನ ಸಂಖ್ಯೆ ಒಳಗ ಈ ಗುರ್ಲಾಪುರದಿಂದ ಉತ್ತರ ಅದಕ್ಕೇನತ್ತಿ ನಿಮ್ಮ ಗಟ್ಟಿತನ, ನಿಮ್ಮ ಸೂರ್ತನ, ನಿಮ್ಮ ಧೀರ್ತನ ಈ ಸಲ ಮಂಡ್ಯ ಫ್ಯಾಕ್ಟರಿ ಅವರಿಗೆ ತೋರಿಸೇ ಬಿಡೋಣ ಅಂತೇಳಿ ನಿಮಗೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ಕೊತಾನ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಮಲ್ಲಪ್ಪನ ಅಂಗಡಿಯವರಿಗೆ ಧನ್ಯವಾದಗಳು. ಮಹಾರಾಷ್ಟ್ರದಿಂದ ಬಂದಿರತಕ್ಕಂತ ರಾಜೇಂದ್ರ ಗಡೇನೂರ್ ಶೇತಕರಿ ಸಂಘಟನೆ ರಾಜ್ಯ ಕಾರ್ಯದರ್ಶಿಗಳು, ರಾಜು ಶೆಟ್ಟಿ ಅವರ ಅತ್ಯಂತ ಹತ್ತಿರದ ಒಡನಾಡಿಗಳು, ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ 20-25 ಜನ ಒಡನಾಡಿಗಳನ್ನ ಕರ್ಕೊಂಡು ಮಹಾರಾಷ್ಟ್ರದಿಂದ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಈ ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ರಾಜೇಂದ್ರ ಗಡೇನವರು ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೀವಿ. ಕರ್ನಾಟಕ ಒಂದ್ ಸ್ವಲ್ಪ ಇಲ್ಲಿ ಮಾತಾಡಬೇಡ್ರಿ. ಚುನಪ್ಪ ಪೂಜಾರಿ ಅವ್ರ ರಾಜ್ಯಾಧ್ಯಕ್ಷರು ಬರ್ಬಿಟ್ಟು ಎಲ್ಲರೂ ಕೆಳಕ್ ಕೊಡ್ರಿ, ಇಲ್ಲಾಂದ್ರೆ ಆ ಕಡೆ ಹೋಗ್ಬಿಡ್ರಿ. ಎರಡು ಕೆಲಸ ಮಾಡ್ರಿ. कर्नाटक राज्य रैत संघटनेचे अध्यक्ष चोन्नापन्ना पुजारी, त्याचबरोबर या ठिकाणी ज्यांच्या नेतृत्वाखाली या आंदोलन चालू आहे ते पडसलगी गुरुजी, व्यासपीठावरती या विभागातले महास्वामीजींना वंदन करून या आंदोलनाला पाठिंबा देण्यासाठी म्हणून आतणीवरून आणि या विभागातून जे अनेक वकील मंडळी या ठिकाणी आलेले आहेत, त्या सर्व वकील मंडळींना मनापासून मी धन्यवाद देतो. कदाचित इथल्या लोकांना वाटायला नको की हा कर्नाटकातूनच कुठून आलेला आहे म्हणून वाटायला नको, म्हणून मी मुद्दा मराठीतनं पहिल्यांदा सुरुवात करतोय. कन्नडकडे येणार आहे.
त्यामुळं मी मनापासनं मी तुम्हाला नतमस्तक होतो, तुम्हाला सलाम करतो. बसवेश्वराच्या भूमीला, सिंदूर लक्ष्मणच्या भूमीला, संगोळी रायणाच्या भूमीला, पवित्र भूमीला वंदन करतो. आणि माझ्या पद्धतीनं ನನಗೆ ಹ್ಯಾಂಗ ಬರ್ತೈತೆ ಹ್ಯಾಂಗ ಜರ ಕೂತ್ತೇನೆ. ಗಡಿಯಿಂದ ತಾಲೂಕದಾಗಿಂದ ಮುದ್ನಾಳ ತನಕ ನಮ್ಮದು ಊರೇ. ಶಂಕೇಶ್ವರದಿಂದ 5 ಕಿಲೋಮೀಟರ್ ಮೇಲೆ ನಮ್ಮ ಊರೈತಿ. ನಮ್ಮ ಗಡಿಯಿಂದ ಆದ್ರ ಚಂದಗಡ. ನಿಮ್ಮ ಚಂದಗಡ ಬೆಳಗಾವಿ ಏನು ಬೌಂಡ್ರಿ ಐತಿರಲ್ಲ, ಖಾನಾಪುರ ಬೌಂಡ್ರಿ, ಅದೆಲ್ಲ ನಮ್ಮ ಏರಿಯಾದಾಗ ಬರ್ತೈತಿ. ನಾವೊಂದು ಸ್ವಲ್ಪ ಚುನಾಪನ್ನಾಗ ಮತ್ತೊಂದ್ರೆ ಮಾಫಿ ಬೇಡ್ತೇನೆ. ಯಾಕಂದ್ರೆ ಗಡಬಡಿ ಇಲ್ಲ ಎದ್ ನಿಂತಂದ್ರೆ ನಾಳೆ ಬೆಳಗಾವಿ ಬೆಂಗೂರ್ಲೆ ಹೈವೇ ನಾವಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಏನ್ಕೆ ಬಾನ್ಗಡಿಕೋರು ಅಲ್ಲಿ ಖಾನಾಪುರ ಭಾಗದವ್ರು ಜರ ಕಬ್ಬು ಕೆಡದರು, ಆ ಮಕ್ಕಳಿಗೆ ಜರ ಕೊಡೋದೈತಿ. ಜಡಿ ಪೂಜೆ ಆ ಕಡೆ ಭಾಗ ಬರೋದು ಮರಾಠಿ ಭಾಗ ಐತದ, ನಮ್ಮ ಕಡೆ ವಾಪಸ್ರ ನಾನು ಹೇಳಕ್ ಬಂದೆ. ನನಗೆ ಅನಿಸ್ತೈತಿ ಮೂಡಲ್ಗೀಕ ಚುನಾಪನ್ನ ಒಂದು 10 ವರ್ಷ ಆತ. ರಾಜು ಶೆಟ್ಟಿ ಅವರ 10-15 ವರ್ಷ ಹಚ್ಚ ಕಡೆ ನಾವು ಬಂದಿದ್ದೆವು, ಕಾಯಂ ಬರ್ತೇವೆ, ಮುದಲ್ಕ್ ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇವೆ. ನಮ್ಮ ರಾಜು ಶೆಟ್ಟಿ ಸಾಹೇಬ್ ಒಂದು ಸ್ವಲ್ಪ ಕನ್ನಡ ನೆಟ್ಗೆ ಬರಂಗಿಲ್ಲ, ಎಲ್ಲ ಕಡೆ ನನ್ನ ಹಚ್ಕೊಡ್ತಾರ. ಮತ್ತು ನಾನು ಉಂಚಿ ಕಡೆ ಮತ್ತು ನಾನು ವಜನ್ ಕಡೆ ನೋಡಕ್ ಹೋಗ್ಬಾರ್ದು. ನಾವು 75,000 ಓಟ್ ತೊಗೊಂಡೆ, ನಾ ಒಂದು ಸ್ವಲ್ಪ MLA ಬಿದ್ದೆ. ನಮ್ಮಲ್ಲೇ ಸಕಟ ಎಲ್ಲ ನಿಮ್ಮ ಗತ್ಲೇನೆ ಇದಾರ. पण ಅವ್ರನ್ನ ಅಗದೇ ಗಂಗಾದಾಗಿಂದ ಅಗದೇ ತೊಳೆದು ಬಂದಾರನ್ನ ಅವ್ರದ ದರ ಕೊಡಂಗಿಲ್ಲ. ನಮ್ಮ ಕೋಲಾಪುರ ನಮ್ಮಲ್ಲಿ ಕರ್ಕೊಂಡ್ರೆ ಮಾತಾಡ್ತಾನೆ, ನಿಮ್ಮಲ್ಲಿ ಅವ್ರಿಗೆ ತಪ್ಪು ತಿಳ್ಕೊಬಾರ್ದು. ಇನ್ಕ ಯಾರು ಹೇಳ್ರಿ ಇನ್ನೊಂದು ಬೆರ್ಸ್ ಮಾತಾಡ್ಬಾರ್ದು ಅಂಕೇಶನ್. ನಮ್ಮ ಕಡೆ ಕೋಲಾಪುರ ಕಾಪ್ಸಿ ಅಂದ್ರೆ ಚಂದ ಅಂತ ಬೆಟ್ಟ ಇರ್ತಾವ. ಆ ಬೆಟ್ಟ ನಮಗ್ ಗಟ್ಟಿದಾವು. ನಮ್ಮ ರಾಜು ಶೆಟ್ಟಿ ಸಹ ಬೆಟ್ಟ ಗಟ್ಟಿದಾವ. ಅಲ್ಲಿ ಬಡ್ಡಿ ಮಕ್ಕಳ 24 ವರ್ಷ, ಒಂದು 50 ಸಲ ಜೈಲ್ದಾಗ ಹೋಗಿ ಬಂದೆ. ಬಾರಾಮತಿ, ಪುಣೆ, ಇಂದಾಪುರ್, ಮುಂಬೈ, ನಾಗ್ಪುರ್, 50 ಸಲ ಜೈಲ್ದಾಗ ಬಂದನು. ಈಗೂ ಸಕ ಜೈಲಿನಿಂದ ಬಂದ. ಅದಕ್ಕೆ ಹೇಳೋ ತಪ್ಪ ನನ್ನ ಕಮಿಟಿ ನನ್ನ ದೊಡ್ಡ ಸಂಖ್ಯೆ ಹೇಳಕ್ ಬಂದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ನನ್ನ ಹೊಗಳಕ್ ಬಂದಿಲ್ಲ. ಏನ್ ಚುನಾಪಣ್ಣಕ್ಕೆ ಪರಿಸರಿಗೆ ಗುರುಜಿ ಮಾಡೋದಾರು, ಇದಕ್ಕೆಲ್ಲರೂ ನೀವು ಬೆಂಬಲ ಕೊಡ್ಬೇಕಂತ ಅನ್ಕೇಶನ್ ಕಾಲು ಬೀಳೋ ಸಂಬಂಧ ನಿಮಗೆ ನಮಸ್ಕಾರ ಯಾಕಂದ್ರೆ ಈ ದೇಶನಾಗ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಇದ್ದಾಗ ಮೊದಲೇ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಹೊಂಟಿಂದ ವಿ.ಕೆ. ಪಾಟೀಲ ಶಿರಡಿ ಸಾಯಿಬಾಬಾ ಹೋಗ್ತೇವೆ ಅದ್ರ ಹಚ್ಚಿಗೆ ಲೋನಿ ಮುಗಿಸಿನ ಒಂದು ಮಡ್ಡಿ ಜಮೀನು ಫೋಂಡಾ ಮಾಡಿದಾಗ ಅಲ್ಲಿ ಒಂದು ವಿ.ಕೆ. ಪಾಟೀಲ ಮುಗಿಸಿ ಶುಗರ್ ಫ್ಯಾಕ್ಟರಿ ತೆಗೆದು ಹೆಂಗ್ ನೀವು ರೇಬಾಗ ಈ ಮೂಡಲ್ಗಿ ಗೋಕಾಕ್ ಪರಿಸರಗೆಲ್ಲ ಗೊತ್ತೈತಿ ಕಡೆ. ನನ್ನ ತಾಯಿ ಊರು ಅತನಿ ತಾಲೂಕ ಮೋರೆ ತಾಲೂಕ ಅತನಿ. ನಮ್ಮ ಮಾವ ಸಕಟ್ ಫ್ರೀಡಮ್ ಫೈಟರ್ ಇರ್ತ, ಅವು ಬಿ ಸ್ವಾತಂತ್ರ್ಯ ಹೋರಾಟಗಾರ. ಅವನ ಕಡೆಯಿಂದ ರಕ್ತ ಆದ ಐತಿ ನಂದು. ಮತ್ತೇನು ಚಿಂತೆ ಮಾಡೋ ಕಾರಣ ಯಾವ್ದು ಹುಟ್ಟಿ ಬಂದೆ ಅದು ಸತ್ತಿಂದ पण ಕ್ರಾಂತಿ ಮಾಡಿ ಹೋಗೋದು. ಆ ಶುಗರ್ ಫ್ಯಾಕ್ಟರಿ ಹೊಂಟ ನಂತರ ಅದ ಪದ್ಧತಿ ದೇಶದ ಶುಗರ್ ಫ್ಯಾಕ್ಟರಿಗಳು ಎಲ್ಲ ಕಡೆ ಹೊಂಟು. ದ್ವಿಭಾಷಿಕ ರಾಜ್ಯ ಇದ್ದಾಗ ಹೈದರಾಬಾದ್, ಕರ್ನಾಟಕ, ಇದು ಉತ್ತರ ಕರ್ನಾಟಕ ಎಲ್ಲ ಮುಂಬೈ ರಾಜ್ಯದಾಗತ್ತು. ಮುದ್ದಾಮ ಹೇಳ್ತಾನು ಒಂದು 3 ಶುಗರ್ ಫ್ಯಾಕ್ಟರಿ ಉಂಟು. ಅದ್ರ ಪೈಕಿ ವಾರಣಾ ಸಕ್ಕರೆ ಕಾರ್ಖಾನ, ಪಂಜಂಗ ಸಕ್ಕರೆ ಕಾರ್ಖಾನ ಮತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನ. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನದ ಸಂಸ್ಥಾಪಕ ಚೇರ್ಮನ್ ಅಂದ್ರೆ ಅಪ್ಪನಗೌಡ ಪಾಟೀಲ್. ಫ್ರೀಡಮ್ ಪಾಟೀಲ್ ಭಾರಿ ಗ್ರೇಟ್ ಮ್ಯಾನ್. ಅವ್ರ ಪವನೇರ್ ಬಂದ ಇಲ್ಲ, ನಮ್ಮ ದೋಸ್ತ ಅದ, ಊರ್ ಸರ್ಪಂಚ್ ಇದೆ ಅಣ್ಣಸಾಹೇಬ್ ಪಾಟೀಲ್. ಅವ್ರು ಶುಗರ್ ಫ್ಯಾಕ್ಟರಿ ತೆಗೆದ್ರು 1968 ಅಂದ್ರೆ 68ದಾಗ. ಬಂಗಾರ ಒಂದು ತೊಲಿ ಬಂಗಾರದ ದರ ಇತ್ತು 140 ರೂಪಾಯಿ. ಅವಳಿಗೆ 211 ರೂಪಾಯಿ ಅವ್ರ ದರ ಕೊಟ್ಟರು. 211 211. ಈ ಪದ್ಧತಿ ಸಕ್ರಿ ಕಾರ್ಖಾನೆ ನಡೆಸಿಕೆಸಿಂದ ಸನ್ಮಾನ್ ಹೋಟೆಲ್ ಹಚ್ಚಿ ಗಾಂಧಿ ಭವನ್ ಕಟ್ಟಿಸಿದ್ರು ಬಂದಿದ್ದ ಕಮಿಷನ್ ಅಂತ. ಅದ್ರ 2ನೇ ಪಿಡಿ ಬಂತು, 3ನೇ ಪಿಡಿ ಬಂತು. ಅದ ಪದ್ಧತಿಲೇ ಬರೀ ಚುಲು ಕಾರ್ಖಾನೆ ನಿಮ್ಮಲ್ಲಿ ದೇಸಾಯಿ ತನಕಸಿಂದ ನನಗೆ ಅನಿಸ್ತೈತಿ. ನಡದಿ ಶುಗರ್ ಫ್ಯಾಕ್ಟರಿ ತನಕಸಿಂದ, ಕೃಷ್ಣಾ ಸಕ್ಕರೆ ಕಾರ್ಖಾನೆ ತನಕಸಿಂದ. पण ಈ ಸಕ್ಕರೆ ಕಾರ್ಖಾನೆದಾಗ ರಾಜಕಾರಣ ಮಾಡಕ್ ಬರ್ತೈತಿ, ರಾಜಕಾರಣದಾಗ ತಾಲೂಕಾ ಕಮಾಂಡ್ ಮಾಡಕ್ ಬರ್ತೈತಿ, ತಾಲೂಕದಾಗ ಜಿಲ್ಲಾ ಮಾಡಕ್ ಬರ್ತೈತಿ, ಜಿಲ್ಲಾದಾಗ ರಾಜ್ಯ ಖಂಡಿತ ತೊಗೊಳಕ್ ಬರ್ತೈತಿ ಅನ್ಕಸಿಂದ ಈ ಬಡ್ಡಿ ಮಕ್ಕಳಿಗೆ ಗೊತ್ತ. ಅದಕ್ಕೆ ಒಂದು MLA ಒಂದು ಸಕ್ಕರೆ ಕಾರ್ಖಾನೆ,
ಜಿಲ್ಲಾಕ್ ನೇತೃತ್ವ ಮಾಡೋದಿದ್ರೆ ಸುಮಾರು ಒಂದು ಅರ್ಧ ಡಜನ್ ಸಕ್ಕರೆ ಕಾರ್ಖಾನೆ ಬೇಕು. ರಾಜ್ಯದ ನೇತೃತ್ವ ಮಾಡಿದ್ರೆ ಮೈನಿಂಗ್ ಬೇಕು, ಅಮುಕ್ ಬೇಕು, ಬಾನಗಡೆ ಬೇಕು, ಎರಾಕ್ ಬೇಕು, ಎಲ್ಲ ಬೇಕು. ರೈತರಿಗೆ ದುಡ್ಡು ಕೊಡಕ್ ಬೇಡ, ರೈತರಿಗೆ ದುಡ್ಡು ಕೊಡಕ್ ಬೇಡ. ನಮ್ಮಲ್ಲಿ ಪವಾರ್ ಸಾಹೇಬ್ ಶರದ್ ಪವಾರ್ ಹೆಸರು ಕೇಳಿ ಗೊತ್ತಿರ್ಬೇಕು. ನಿಮ್ಮಂತ ಬಹಳ ಮಂದಿ ಒಂದು 500 ಸಾವುಕಾರ ಹಾಕಿದಂದ್ರೆ ಒಬ್ಬ ಶರದ್ ಪವಾರ್ ತಯಾರಾಗ್ತ. 500 ಸಾವುಕಾರ ಹಾಕಿದಂದ್ರೆ ಒಬ್ಬ ಶರದ್ ಪವಾರ್ ತಯಾರಾಗ್ತ. ಅಂತ ಶರದ್ ಪವಾರ್ ಮನಿ ಬಂದು ಕೊತ್ತ ಕಷಿಯಿಂದ ಬಾರಾಮತಿದಾಗ ಅವನ ಪುತ್ನಿ ಅಜಿತ್ ಪವಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಇಡೀ ದೇಶದ ಶುಗರ್ ಲಾಬಿ ನೇತೃತ್ವ ಶರದ್ ಪವಾರ್ ಮಾಡ್ತಾ. ಇಡೀ ದೇಶದ ಇಲ್ಲ ಅಂದಿರ್ಬೇಕು, ನಾ ಮಾಡ್ತಾನೆ ನೀ ಮಾಡ್ತಾನೆ ಇಲ್ಲಿ ಕೋರಿ ಮಾತ ಸರ್ ಕಾರ್ಯ ಎಲ್ಲ ಶೇಪು ನಡಗಾಡ್ತಾವ ಶರದ್ ಪವಾರ್ ಮುಂದೆ. ಅದಕ್ಕೆ 10 ವರ್ಷ ಕೃಷಿ ಮಂತ್ರಿ, ಅವನ ದೇಶದ ಕೃಷಿ ಮಂತ್ರಿ. ಬಾರಾಮತಿಯಿಂದ ಪಂಡ್ರಪುರದಿಂದ ಬಾರಾಮತಿಯಿಂದ ರಾಜು ಶೆಟ್ಟಿ ಅವರು ಇದೇ ನಿಮ್ಗೆ ಕಬ್ಬಿನ ಬೆಲ್ಟ್ ಐತಿಲ್ಲ, ಬಾಗಲಕೋಟೆ ಮಧ್ಯದ ಬೆಲ್ಟ್ ಮೇಜರ್ ಶುಗರ್ ಕೇನ್ ಬೆಲ್ಟ್ ಐತಿ. ಆ ಬೆಲ್ಟ್ ಒಂದು ಪದಯಾತ್ರಾ ತೆಗೆದಾರೆ, ಪಾದಯಾತ್ರಾ. ಪ್ರತ್ಯೇಕ ಪಾದಯಾತ್ರಾ ಶುರುವಾತಿಗೆ ನಮಗೆ ಈಗ ಒಂದು ರಿಸ್ಪಾನ್ಸ್ ಸಿಕ್ಕೋತಿ ಅನ್ಸಕ್ಕಿಲ್ಲ. ನಾವು MP ರಾಜು ಶೆಟ್ಟಿ MP ಇದ್ರು, पण ಆದ್ರೂ ನಮ್ಮ ಏರಿಯಾಗ ಅಲ್ಲಿ ಏರಿಯಾದ ಶಕ್ತಿ ಕೆನಲಿಂಗ್ ನಮಗೆ ಕಾನ್ಫಿಡೆನ್ಸ್ ಇರಕ್ಕಿಲ್ಲ. ಹೆಂಗ ಪಾದಯಾತ್ರೆ 7 ದಿವಸ ಇತ್ತು, ದಿವಸ ವಾಡಾಸ್ತಾ ಬಾರಾಮತಿ ಯಾವಳೆ ಹೋದಿಲ್ಲ ನಾವ ಆವಳಿಕ ರಾಜು ಶೆಟ್ಟಿನಿಂದ 2 ते 2.5 लाख ರೈತರದ 2 ते 2.5 लाख ರೈತರು ಅಲ್ಲಿ ಹೋಗಿ ಹೋದ ನಂತರ ಅವನ ಪುತ್ನಿಯ ಮತ್ತು ಅವರೆಲ್ಲ ಏನಂತರು ಕರ್ಕಂದಾರ, ಮಾರಾಟ ಕರ್ಕಂದಾರ. 1400 ಮ್ಯಾಲ ನಾವು ಕೊಡೋರಿಲ್ಲ, ಯಾವ್ರೇ ಕೊಟ್ರ ಅವನು ಬಿಡಂಗಿಲ್ಲ, ಫುಲ್ ಸ್ವಿಂಗ್ ಗೌರ್ಮೆಂಟ್ ರೀ. ಈಗ ನಿಮ್ಮದು ಸಿದ್ದರಾಮಯ್ಯ ಗೌರ್ಮೆಂಟ್ ಇದೆ, ಹಿಂಗ ಅವ್ರ ಫುಲ್ ಗೌರ್ಮೆಂಟ್, ಅವ್ರ ಫುಲ್ ಮಂತ್ರಿಗಳ ಎಂತವ್ರ ನಿಮ್ಮಲ್ಲಿ ಇದಾರಲ್ಲಿ ಹಿಂಗೆಲ್ಲ ಎಲ್ಲ ಮಂತ್ರಿಗಳು ಕರ್ಕಣೆ. ಒಟ್ಟ ಯಾವ ಕೊಟ್ರೆ ಬೇರೆ ಕೊಟ್ರೆ ಬಿಡಂಗಿಲ್ಲ. ನಾವು ಹೇಳುದು, ನೀವು 1400 ಅಂತಿದ್ರ ಒಬ್ಬ ಕಾರ್ಖಾನೆ ಪ್ರಯಾಣ ಸಂಭಾಯ್ತಿದ್ರಿ, ಅವ ಏನ್ರ ಒಂದು 1700 ಜಾಯಿನ್ ಮಾಡಿ ಅಂದ್ರೆ 1500 ಜಾಯಿನ್ ಮಾಡಿ. ನಾವ್ ಕೇಳ್ಕೊಡಿದೀನಿ, ನಾನ್ ಕೇಳಿ ಹಿಂಗಂತ ಫೋನ್ ನಲ್ಲಿ ಅದೆಲ್ಲ ಕಾಲ್ ರೆಕಾರ್ಡಿಂಗ್. ಅದೇ ಶುಗರ್ ಫ್ಯಾಕ್ಟ್ರಿ ಅದೇ ಮಾಡದಿಂದ 200 ಕಾರ್ಖಾನೆದಿಂದ 1400 ರೂಪಾಯಿ ಮ್ಯಾಲ ಕೊಟ್ಟರೆ ನಿಮ್ಮನ್ನು ಬಿಡಂಗಿಲ್ಲ ಅಂತ ಕಡೆಯಿಂದ ಬಾರಾಮತಿಯಿಂದ ಭಾಗದಿಂದ ಆ ಡಾನ್ ಮನುಷ್ಯ ಅಲ್ಲಿ ಎದಿ ಮೇಲೆ ಕಾಲಿಟ್ಕೇಸಿಂದ ರಾಜು ಶೆಟ್ಟಿ ಅವ್ರ ನೇತೃತ್ವದಾಗ ಅದೇ ವರ್ಷ 2200 ರೂಪಾಯಿ ನೋಡ್ತಾರೆ ಮಾರಾಟ ತಗೊಂಡ್ಕೊಡಿದೆವು. 2200 ರೂಪಾಯಿ ತರಗಿತ್ತು. ಅದ್ರ ಪರಿಣಾಮ ಆಕೇಶಿಂದ ಮೊದಲು ನಿಮ್ಮಲ್ಲಿ ನಂಜುಂಡ ಸ್ವಾಮಿ ಇದ್ರಲ್ಲಿ ಇರಲಿ, ಬಾಬಾ ಗೌಡ್ರು ಇರಲಿ, ಭಯಂಕರ ಶಶಿಕಾಂತ್ ನಾಯ್ಕ ಈಗ ಅವ್ರ ಮಾಜಿ ಮಂತ್ರಿ ಇದ್ದೀನಿ, ಅವರೆಲ್ಲ ಚಲೋ ಇಲ್ಲಿ ಏರಿಯಾದಾಗ ಎಲ್ಲ ಒಳ್ಳೆ ರೈತ ಸಂಘಟನದ ಕಾರ್ಯ ಆಯಾ ಕಾಲದಾಗ ಚಲೋ ಮಾಡಿದ್ದಾರೆ. ಅದಕ್ಕೆ ಈಗೇನ್ ನಮ್ ಚುನಾಪನ್ನ ಇರಲಿ, ಪಡಸಲಿಗೆ ಗುರುಜಿ ಇರಲಿ, ಇವ್ರೇನು ಹೋರಾಟಗಾರದಾರಲ್ಲ ಇವ್ರಿಗೆಲ್ಲ ನೀವು ಬೆಂಬಲ ಕೊಡ್ಬೇಕು. ಅದಕ್ಕೆ ಅದು ಹೇಳು ಸಂಬಂಧ ಬಂದ. ಜಗತ್ತಿನಾಗ ಅಶಕ್ಯಪ್ರಾಯ ಗೋಷ್ಠಿ ಯಾವುದೂ ಇಲ್ಲ. ರಷ್ಯನ್ ರಾಜಕ್ರಾಂತಿ ತಗೋರಿ, ಫ್ರೆಂಚ್ ರಾಜಕ್ರಾಂತಿ ತಗೋರಿ, ಅಗದಿ ಮಾರ್ಟಿನ್ ಲೂಥರ್ ಕಿಂಗ್ ಉದಾಹರಣೆ ತೋರಿ. ಅಮೆರಿಕದಾಗ ಒಂದು ಉದಾಹರಣೆ ಹೇಳ್ತಾನೆ, ನಾನು ಮಾತು ಮುಗಿಸ್ತೇನು. ಅಮೆರಿಕದಾಗ ಅಲ್ಲಿ 2 ಪ್ರಕಾರ ಬಂದಿದ್ದಾರೆ, ಕೆಂಪಣ್ಣವ್ರ ಮತ್ತು ಕರಿ ಸ್ವಲ್ಪ ನಿಗುರು ಅಂತಾರ. ಅಲ್ಲಿ ಅಮೆರಿಕದಾಗ ನಿಗುರು ಮಂದಿಗೆ ವೋಟಿಂಗ್ ಮೀಟಿಂಗ್ ಏನೂ ಇರಕ್ಕಿಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕಷ್ಟ ನಾವು ಸೀನಿಯರ್ ಮಾರ್ಟಿನ್ ಲೂಥರ್ ಕಿಂಗ್ ದೊಡ್ಡ ಫಿಲಾಸಫಿಯರ್ ಆಗಬಾರ್ದು. ಅವ ಚರ್ಚ್ದಾಗ ಹೋಗಿ ಕಸಿಂದ ಧರ್ಮಗುರು ಇದ್ದು ದರ್ ಸಂಡೇಗೆ ಹೋಗಿ ಕಸಿಂದ ಏನ್ರ ಪ್ರವಚನ ಹೇಳ್ತಿದ್ರು. ಒಂದ್ ದಿವಸ ಅವ್ರ ಅಪ್ಪ ಅಗದಿ ಟೆಂಪರೇಚರ್ಲೆ ಅಗದಿ ಭಯಂಕರ ಮೈನುಕ್ಕ ಹಿಂಗ ಹಾಕಿಸಿಂದ ಅನ್ನಕತ್ತ ಹುಡುಗನಾಕತ್ತ 14 ವರ್ಷ ಹುಡುಗಿತ್ತು. ನಾಳೆ ನೀವು ಹೋಗಬೇಕು ಮತ್ತೆ ನೀವು ಹೋಗಿ ಕಸಿಂದ ಚರ್ಚ್ದಾಗ ಒಂದ್ ಸ್ವಲ್ಪ ಪ್ರಬೋಧನ ಮಾಡಬೇಕು. ಸಣ್ಣ ಹುಡುಗ 12-13 ವರ್ಷ, ನಾ ಹೆಂಗಿಲ್ಲ ಹಂಗ ಹಿಂಗ ಅನ್ನಕೈತಿ. ಆ ಹುಡುಗನ ಹಾಕಾಯ್ತು, ನಾ ಹೋಗ್ತಾರೆ ನನಗೆ ಏನ್ರಿ ಬೇಕು. ಅವ್ರ ಅಪ್ಪ ಅಂದ ನಿನಗೆ ಏನ್ರಿ ಕೊಡ್ತಾರ ಅನ್ಕಸ. ಆ ಹುಡುಗ ಹೇಳ್ದ, ಆ ಹುಡುಗ ಕೇಳ್ತು ನನಗೆ ಬೂಟ್ ಬೇಕಂತ ಅನ್ಕಸ. ಅಪ್ಪ ಹೇಳ್ದ, ನಾ ಬೂಟ್ ನಿಂಗೆ ಬಾಬಾ ಕೊಡ್ತೇನು, ನಾಳೆ ಹರಿತು ಹೋಗು, ಅಲ್ಲಿ ಹೋಗಿ ಚರ್ಚ್ದಾಗ ಒಂದ್ ಸ್ವಲ್ಪ ಪ್ರಬೋಧನ ಮಾಡು. ಹುಡುಗ ಹರಿತು ಎದ್ದ, ಜಳಕಾಸ್ ಏನ್ ಸ್ನಾನ ಮಾಡ್ಕಿಸಿಂದ ಹೋಗಿ ಅಲ್ಲಿ ಎಲ್ಲ ಪ್ರವಚನ ಕೊತ್ತಿನ ಮಂದಿಗೆ ಅವ್ರ ಅಪ್ಪ ಕೊಡೋದ ಹುಡುಗ ಕೊಡೋದ ಗೊತ್ತಾಗ್ತದೆ. ಅದ್ರ ನಂತರ ಮುಂದೆ ತಬ್ಬಿತ್ತು ಚಲೋ ಆತು. ಆ ಹುಡುಗನ ತಗೊಂಡ್ ಕಸಿಂದ ನ್ಯೂಯಾರ್ಕ್ ಅಂತ ದೊಡ್ಡ ಸಿಟಿ ಇದೆ, ಬೆಂಗಳೂರು ಸಿಟಿ ಇದ್ರಲ್ಲ, MG ರೋಡ್ ಅದ ನೋಡಿದಿರಲ್ಲ ನೀವ. ಈ ಮಂತ್ರಿಗಳ್ದೆಲ್ಲ ಇಲ್ಲೇ ಪ್ರಾಪರ್ಟಿ ಅದ ನೋಡ್ರಿ. ಸದಾಶಿವ ನಗರ, ಇದ್ರ ನಗರ ಎಲ್ಲ ನಂಗೆ ಬೆಂಗಳೂರ್ದು ಗೊತ್ತೈತೆ. ಅಟ್ಟೆನ್ ತಿಳ್ಕೊಬಾರ್ದು, ಅಲ್ಲೇ ಇವರು ಪ್ರಾಪರ್ಟಿ ಅದ. ಹಂಗ ದೊಡ್ಡ ಸಿಟಿ ಅದ. ಹುಡುಗನ ತಗೊಂಡ್ ಕಸಿಂದ ಕಾಚಿನ ಶೋರೂಮ್ ಇದ್ದು
ಹೋಗಿ ನಿಂತಂತ ತಾಂತ ತೆಗ್ದಿದ್ದು. ಆ ಹುಡುಗ ಸಣ್ಣ ಹುಡುಗ 13 ವರ್ಷದ ಹುಡುಗ ಈ ಬೂಟ್ ಬೇಕಪ್ಪ ಈ ಬೂಟ್ ಬೇಕಂತ ಬೂಟ್ ತೋರ್ಸೋ ಮುಂದ ಆ ಮ್ಯಾನೇಜರ್ ಬಂದ ಅವ್ರಿಗಂತಕ್ಕೆ ಇಲ್ಲಿ ನಿಮಗೆ ಬೂಟ್ ಸಿಗಂಗಿಲ್ಲ, ಲಗೇಜ್ 2 ಮಿನಿಟ್ದಾಗ ನೀವು ಹೊರಗೆ ಹೋಗ್ಬೇಕು ಅನ್ಸಿದ. ಅವ್ರ ಪಾಪ ಹೇಳ್ತೀವಿ ಒಂದು $2 ಅಂದ್ರೆ ಒಂದು $4 ಹೆಚ್ಚು ಕೊಡ್ತೀವ್ರಿ, ನಮ್ಮ ಹುಡುಗ ಬೂಟ್ ಬೇಕೈತಿ ಕೊಡ್ರಿ ಪಸಂದ್ ಬಿದ್ದಾವ ಅಂದ್ರೆ ಹೋಗ್ತಾರೆ ನಿಲ್ಲತ್ತ ಅನ್ಸಿದ. ಹೋಗ್ತಾರೆ ನಿಲ್ಲಕಿಸಿದ ಅಟ್ಟ ಅಂದಿಲ್ಲ, ಮಾಲಕನ ಕರ್ದ ಗಾರ್ಡ್ ಕರ್ದ ಮತ್ತೆ ಜಬಕ್ ಲಡ್ ತಗೊಂಡ್ಕಿಸಿಂದ ಅಪ್ಪಗ ಮತ್ತೆ ಮಗಗ ಕಡದ ಕಸಿಂದ ಹೊರಗೆ ಹಚ್ಕೊಟ್ಟು ಹೋಗ್ ಕಸಿದ. ಈ ಗುರ್ಲಾಪುರ ಅಂತ ಸರ್ಕಲ್ ಇತ್ಲ, ಇಂಥ ಸರ್ಕಲ್ ದೊಡ್ಡ ಸರ್ಕಲ್ದಾಗ ಅವ ಹುಡುಗ ಅವ ಅಪ್ಪ ಮತ್ತ ಮಗ ಹೋಗಿ ಕಸಿಂದ ಬಿಣ್ಣು ಹೊರದ ಕಸಿಂದ ನಮ್ಮ ಊಟ ಯಾಕೆ ಕೊಡೋದಿಲ್ಲ ಕಸಿಂದ ಬಿಣ್ಣು ಹೊರದ ಕಸಿಂದ ಕಣ್ಣಾಗ ಕಣ್ಣೀರ್ ತೆಗೆದ ಕಸಿಂದ ನೋಡ್ಕೊತಂದ್ರ. ಒಬ್ಬ ಅಲ್ಲೇ ಅದೇ ರೋಡ್ದಿಂದ ಈ ಕಡೆ ಮಾಲಿಂಗ್ಪುರ್ ಕಡೆ ನಿಂಗೆ ತಿಳ್ಕೊರ್ಲ, ಇದು ಮಾಲಿಂಗ್ಪುರ್ ರಸ್ತಾನಲ್ಲ, ಒಬ್ಬ ಕೆಂಪ ಮನುಷ್ಯ ಗೋರ ಮನುಷ್ಯ ಕರಿ ನಾಯಿ ತೊಗೊಂಡ್ ಕಸಿಂದ ಬರಾಕ್ತಿದ್. ಮತ್ತ ಆ ಬೂಟ್ ಅಂಗಡಿಯಾಗ ಹೋದ ನಾಯ ಅವ್ರ ಅಪ್ಪ ಕೂತಿದ್ದ ಅಲ್ಲಿ ಅವ್ ಮಾಲಕ್ ಕೂತ ಇವ್ ನಾಯಿ ಮಾಲಕ್, ಮತ್ ಈ ಹುಡುಕ್ ಕೂತಿದ್ದ ಅಲ್ಲಿ ಆ ಕರಿ ನಾಯಿ ಕೂತ. ಮತ್ ಅವ್ ಇಲ್ದರ್ಕ ಅವ್ ಕಾಫಿ ಚಾ ಕುಡ್ಸ್ಕಸಿಂದ ಬೇಕಾದ ಬೂಟ ಬೇಕಾದ ಚಪ್ಪಲ್ ತೋರ್ಸಾಕ. ಅದಕ್ಕೆ ಅವ್ರ ಅಪ್ಪ ಹೇಳಿದ, ಈ ಅಮೇರಿಕಾದಾಗ ಕೆಂಪ ಮನುಷ್ಯಂದ ಕೆಂಪ ಮನುಷ್ಯಂದ ಕರಿ ನಾಯಿ ನಡೀತೈತಿ, ಪನ್ ಕರಿ ಮನುಷ್ಯ ನಡೆಯಂಗಿಲ್ಲ. ಇದ್ರ ಬದಲು ಹುಡುಗ ವಿಚಾರ ಮಾಡು, ಭವಿಷ್ಯದಾಗಿ ಅಮೆರಿಕದಾಗ ಈ ನೆಗ್ರೋ ಮಂದಿ ನ್ಯಾಯ ಸಿದ ಕೊಡೋತ ಹೇಳಿ ಸಂಪೂರ್ಣ ಜೀವನ ಎಲ್ಲ ಮಾರ್ಟಿನ್ ಲ್ಯೂಥರ್ ಕಿಂಗ್ ಎಲ್ಲ ಅದ್ರ ಸಂಬಂಧ ಅವನು ಹುಡುಗ ಹಾಕಿದ. ಅದ ಅಮೆರಿಕದಾಗ ನ್ಯಾಯ ಮತ್ತು ಹಕ್ಕ ಸಂಬಂಧ ಎಲ್ಲ ಲಡಾಯಿ ಮಾಡಿಕಸಿಂದ ಆ ಅಮೆರಿಕದ ಬರಾಕ್ ಒಬಾಮಾ ಅಂತ ಏನು ಮಾನ್ಯ ರಾಷ್ಟ್ರಾಧ್ಯಕ್ಷ ಅದ ಇತರ ಕ್ರಾಂತಿ ಮಾಡಿದಂತ ಮಹಾನ್ ಸುಪುತ್ರ ಮಾರ್ಟಿನ್ ಲ್ಯೂಥರ್ ಕಿಂಗ್ ಅವ್ ಮಹಾತ್ಮ ಗಾಂಧಿನ ಶಿಷ್ಯ, ನೆಲ್ಸನ್ ಮಂಡೇಲಾ ಮಹಾತ್ಮ ಗಾಂಧಿನ ಶಿಷ್ಯತೆ. ಅದಕ್ಕೆ ನೀವು ಏನು ಹುಟ್ಟಿ ಬಂದಿರಂದ್ರೆ ಮಕ್ಕಳು ಇಲ್ಲೇನು ಕಾಯಂ ಪರ್ಮನೆಂಟ್ ಬಂದಿಲ್ಲ, ನೀವು ಕರ್ನಾಟಕದವ್ರು ಇರಲಿ ಮಾಡದವ್ರು ಇರಲಿ, ನಿಮ್ಮದೊಂದು ಏನ್ರಿ ಅರೇ ಅನೇಕ ಜನರಿ ಜಗತ್ತ ಮೇಲೆ ರಾಜಕೀಯ ಮಾಡಿ ಹೋಗಿದ, ನೀವೇ ಮಕ್ಕಳ ಬಡ್ಡಿ ಮಕ್ಕಳ್ರೆ, ನೀವೇನ್ ಎಂತ ಪೀಕ್ ಹಚ್ಚಿದ್ರಿ ಎಂತ ಕಬ್ಬ ಅದಾವ ನಿಮ್ ಕಬ್ಬ ಅಂತ 80-32 ಐತೋ 71 ಐತೋ ಅರ್ಸಲ್ಲಿ ಹಾಸ್ತಿರೋ ಯಾವ ಕಬ್ಬ ಹಚ್ತಾರೆ ನೀವು? ಈಗ ಪೀಕ್ ಹಚ್ಚಿದ ಬರ್ತದೆ ಬದ ಇವು ಬಂಗಲೆ ಒಳಗೆ ಬಂದು ಸಣ್ಣ ಸಾವುಕಾರ ದಾಡ್ ಸಾವುಕಾರ ಅಕ್ಕವ್ರ ಅಣ್ಣವ್ರ ತಾವ್ ಎಲ್ಲ ಬರ್ತಾರಿಂದ ಗಾಳಿಗಳು ಮತ್ ನಾವು ಓದ್ಸ ಅವ್ ಬಂದಾರ್ರಿ ಇವ್ರು ಬಂದಾರ್ರಿ ನಮ್ಮ ತಮ್ಮ ಹ್ಯಾಂಡಿಗಂದ ಅರಿವತ್ತರ ನಾವು ಸಾಡಿ ತಂದಿಲ್ಲ, ಪನ್ ಅಕ್ಕವ್ರ ವೈನಿಗಳು ಬಂದಾರ ನಂತರ ಅಗದಿ ನಾವು ಪೈಟನ್ ಸಾಡಿ ತರ್ತೇವೆ ಬೆಳಗಾವ್ ಪೈಟನ್. ಮತ್ ಅಕ್ಕವ್ರು ಬಂದರು ಮಗನ ಮದುವೆಗೆ ಸ್ವತಃ ಅದು ಹ್ಯಾಂಗಿದ್ರು ನಮಗ್ ತರಕಲ್ಲ, ಹೆಂಗೂ ತಂದಿಲ್ಲ. ನಾವು ಮದುವೆಗೆ ಏನಾಗಿ ಹುಟ್ಟಿದ ಅದ ನಿಮ್ಮದನ್ನ ನಂದೇನ ಎಲ್ಲ ಒಂದ. ಬಟ್ ನಮ್ಮ ನೇತಾ ನಮ್ಮ ಲೀಡರ್ ನಮ್ಮ ಸಾವುಕಾರ ನಮ್ಮ ಅಣ್ಣ ಬಂದ, ಅಣ್ಣ ಹೆಂಡತಿ ಬಂದ ಎಂದ ಬಂದ ನಮ್ಮ ಮನೆಗೆ ಬಂದ, ನಮ್ಮ ಮನೆಗೆ ಅಂದ್ರೆ ಆಕೆನ ಇದು ಎಲ್ಲಮ್ಮ ದೇವಿನೋ ಏನ ಪ್ರಧಾನಿ ಮನುಷ್ಯಂಕರ ದೇವಿ ಯಾರ ನಮ್ಮ 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 ಹೆಣ್ಮಕ್ಳು ಇದೇ ನಮ್ಮ ಲಕ್ಷ್ಮಿ, ಇದೇ ಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮಿ. ಅದಕ್ಕೆ ದಯಮಾಡಿ ನಾವ್ ಇದನ್ನ ತಿಳ್ಕೋಬೇಕು. ನಮ್ಮ ನೇತಾ ಯಾರು ಏನಾಗೈತಿ ಅಲ್ಲಿ ಕಡೆ ಎಲ್ಲ ದೊಡ್ಡ ಪುಡಾರಿಂದ ಗಾಡಿ ಘೋಡಾ ಹೆಲಿಕಾಪ್ಟರ್ ನೋಡಾಕ ಇಲ್ಲೋ ಚಾರ್ಟರ್ ಪ್ಲೇನ ಅದ್ ನೋಡ್ಕೇಶನ್ ಮತ್ತಾಕದೇವು. ನಮ್ಮ ಸಂಬಂಧ ಯಾರು ಏನ್ ಮಾಡಿದಾರು, ನಮ್ಮ ಸಂಬಂಧ ಏನ್ ನಡೆದೈತಿ, ನಮ್ಮ ಮನಿ ಏನ ನಮ್ಮ ಹೊಲ ಏನ, ಅರೇ 30 ಅಗದಿ ಪಾಳಿ ಕೋಕದಂತ ಅಗದಿ ಪಿಂಡ ಆಗ್ತ ಹುಡುಗನ ರೈತರ ಮಗನ ಮದುವೆ ಆಗ್ತಾ ಇರಲಿಲ್ಲ. ಅದಕ್ಕೆ ಕಾರಣೀಭೂತ ಈ ಹರಾಮ್ ಕೋರ್ ಸರ್ಕಾರದ ಧೋರಣೆ ಐತಲ್ಲ. ಅರೇ ನಮ್ಮ ಕಬ್ಬಿಗೆ 7,000-8,000 ನಮಗ್ ಟನ್ ಇಂದ ಸಿಕ್ತಂದ್ರೆ ನಮಗ್ 100 ಟನ್ ಆತಂದ್ರೆ 7-8 ಲಕ್ಷ ರೂಪಾಯಿ ಹೋಗಿ 200 ಟನ್ ಆತಂದ್ರೆ ನಮಗ್ 14-15 ಲಕ್ಷ ರೂಪಾಯಿ ಸಿಗ್ತಾವ. ಖರ್ಚು ಹೋಗಿ ಕಸಿಂದ ವರ್ಷ 10 ಲಕ್ಷ ರೂಪಾಯಿ ಆ ಕಡೆ ಈ ಕಡೆ ಸರಿಕನಕ್ಕೆ ಆದಾಯ ಹೇಳೋದ್ ಕಸಿಂದ 10 ಲಕ್ಷ ರೂಪಾಯಿ ಉಳಾಕಂದ್ರೆ ಯಾವ ಹುಡುಗಿ ನಮಗ್ ಮಾಡ್ಕೊಳಂಗಿಲ್ರಿ. ತಿಂದ ಕಸಿಂದ ಹಾಲು ಹೈನ್ ಅಮುಕ್ ತಮುಕ್ ಮೊಸರ ಬಿಸರ ತಿಂದ ಕಸಿಂದ ಆ ಗಿಗೇಲಿ ಪರಾಣಿಗೆ ಹೋಗಿ ಬೆಂಗಳೂರದಾಗ ಅಲ್ಲಿ ಐಟಿದಾಗ ಮತ್ ಬಟನ್ ಹುಡ್ಕೋತ್ ಕೊಂಡೋದೈತಿ. ಹುಡುಕ್ಯಾಟ ಬಂದ ಕಸಿಂದ ಆಕೆ ಮೂಡ್ಲಿಗಿರ್ಲಿ ಅದು ಬದುಕಿ ಯಾವ್ದು ಇಟ್ನಾಳಿ ಇರ್ಲಿ ನೆಪನಾಳಿ ಇರ್ಲಿ ಈ ಕಡೆ ಯಾವ್ದು ಕಪ್ಪುಗುಂದಿ ಬಸವನೂರು ಯಾವ್ದದ ಬಸವಣ್ಣನ ಊರು ಆ ಊರಿರ್ಲಿ ಹುಡುಕ್ಯಾಟ ಬಂದ ಕಸಿಂದ ನಾ ರೈತನ ಮಗನ ಮಾಡ್ಕೊಳಕ್ಕೆ ನಾ ರೈತನ ಗುಡಿನ ಮಾಡ್ಕೊಳಕ್ಕೆ ಬಂದ ಕಸಿಂದ ರೈತರ ಸಂಘಟನಾ ರೈತರ ಕ್ರಾಂತಿ ರಾಜು ಶೆಟ್ಟಿ ನಾ ಹೇಳೋಳಿ ಹೇಳ್ತಿರ್ತಾನ. ಯಾವುದು ಸುಮಗ್ಯದಂದ್ರ ಈ ದೇಶನಾಗ ನಾ
ನಾ ಈಗೇನು ಹುಡುಗಿ ಅಂತ ಇಟ್ಲ ಈ शेतकरी नवरा नको ग बाई ಅಂದ್ರೆ ರೈತನ ಮಗನ ಉಣ್ಣಾಗುಡಿ ಮದುವೆ ಮಾಡಂಗಿಲ್ಲ ಅಂತಳು ಆಕೆ ಒಂದು ದಿವಸ ಅನ್ಬೇಕೆ मला शेतकरी नवरा हवा ग बाई ಆ ದಿವಸ ಖರೆ ಕ್ರಾಂತಿ ಆಗೋದೈತೆ ಆ ದಿವಸ ಖರೆ ಕ್ರಾಂತಿ ಆಗೋದು ಬಳಿಕ ರಾಜ್ಯ ಬರಬೇಕು ಇವು ಯಾರು ಪರ್ಮನೆಂಟ್ ಇಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ ಇರಲಿ ಈ ಭಾಗದ ಮಂತ್ರಿಗಳು ಇರಲಿ ಯಾರೇ ಇರಲಿ ದಯಮಾಡಿ ಅವ್ರಿಗೆ ನಾವು ಹೇಳ್ತೇವೆ ಕಿ ನೀವು ಬಹಳ ಹದಿ ನೋಡ್ಬೇಕು ರೈತಂದ್ರ ಕ್ವಾನ ಬೆದರ ಹೋರಿ ಕೇಳಂಗಿಲ್ಲ ಕ್ವಾನ ಬೆದರ ಹೋರಿ ಕೇಳಂಗಿಲ್ಲ ಹೋರಿ ಬೆದರ ಕರ್ಸುಂಗೆ ಹೋರಿ ಬೆದರ ಕುದುರೆ ಕೇಳಂಗಿಲ್ಲ ಅದಕ್ಕ ದಯಮಾಡಿ ತಿಳ್ಕೋರಿ ಯಾವ್ದೋ ಪ್ರಸಂಗಿತ ನಿರ್ಣಯ ಹಚ್ರಿ ಏನ್ ತಪ್ಪು ಹಿಡಿದೇವ್ ನಾವು 3500 ರೂಪಾಯಿ ನಮ್ಮಲ್ಲೇ ಯಾರೇ ಬಡ್ಡಿ ಮಕ್ಕಳು ಬಂದ್ ಕಿಸಿ ಇಲ್ಲಿ ಭಾಷಣ ಮಾಡಿ ಹೋಗಿದಾಗ 3400 ರೂಪಾಯಿ ಕೊಡ್ತೇವೆ ನೀವು ಕಬ್ಬು ಕೊಡ್ರಿ ಸರ್ ಆ ಚೋದಿ ಮಕ್ಕಳ ಕಡೆ 3751 ರೂಪಾಯಿ ನಾವು ವಸೂಲು ಮಾಡೋದೇವು ನಮ್ಮ ಕಡೆ ಇಲ್ಲಿ ರೈತರಿಗೆ ವಿನಂತಿ ಮಾಡ್ಕೊತೇನು ಈ ನಮ್ಮಲ್ಲಿ ನಾಳಿಂದ ರಣಕಂದನ್ ಚಾಲು ಆಗೋದೈತಿ ಅದಕ್ಕ ದಯಮಾಡಿ ಕರ್ನಾಟಕದ ರೈತರು ಯಾರು ಕಬ್ಬು ಕೊಡ್ಬೇಡ್ರಿ ಮತ್ತ ನಿಮ್ಮ ಕರ್ನಾಟಕದಿಂದ ಏನು ಕಬ್ಬಿನ ಅಂದೊಂದು ಚಾಲು ಐತಿ ಇದಕ್ಕೆ ಅವರೇ ನಮ್ಮಲ್ಲಿ ಮಾಡದ ಬಂದ ಕೇಶನ್ ಬಂದಿ ಯಾರ ಮಣ್ಣು ಹಾಕ್ತದ್ರ ಆ ಮಕ್ಕಳನ್ನ ನಾವು ಬಿಡಂಗಿಲ್ಲ ಬಾರ್ಡರ್ ರೈತರನ್ನ ಬಿಡಂಗಿಲ್ಲ ಈಗ ನಿಮ್ಗೆ ನಾ ಹೇಳ್ತೇನು ದಯಮಾಡಿ ಇದೇನು ಆಂದೋಲನ ನಡೆಸಿದ್ರಿ ಪಸ್ತಿಷ್ಯ ಒಳಗೆ ಬರಾಕ್ ಹೋಗ್ಬೇಡ್ರಿ ಯಾವ್ದೋ ಪರಿಸ್ಥಿತಿ ಚಲೋ ಐತಿ ಇಟ್ಟು ನಾ ನಿಮ್ ಕಡೆ ಹೇಳ್ಕೊಂಡ್ ಕೇಳ್ಕೊಂಡ ಪುನಶ್ಚಕದ ಸಗಳ ನಮಗೆ ಮನಪಸ್ತ ಧನ್ಯವಾದ ದೇತು आणि माझा या ठिकाणी मनोगत थांबवतो.